ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಚಾನಲ್ ಬ್ರೇಕಿಂಗ್ ನ್ಯೂಸ್ 36ಗೆ ಸ್ವಾಗತ. ಜಾನಕಿ ಅಮ್ಮನ ನಿಧನದ ಬಳಿಕ 96 ಚಿತ್ರದ ಡಿಲೀಟ್ ಮಾಡಲಾದ ಅಪರೂಪದ ದೃಶ್ಯ ಮತ್ತೆ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ತ್ರಿಷಾ ಕೃಷ್ಣನ್ ಹಂಚಿಕೊಂಡ ಭಾವುಕ ನೆನಪುಗಳು, ವಿಜಯ್ ಸೇತುಪತಿ ಅಭಿನಯಿಸಿದ ರಾಮ್ ಪಾತ್ರ ಹಾಗೂ ಸಿನಿಮಾದಿಂದ ತೆಗೆಯಲಾದ ಆ ದೃಶ್ಯದ ಸಂಪೂರ್ಣ ಮಾಹಿತಿ ತಿಳಿಸುತ್ತೇವೆ. ಕೊನೆಯವರೆಗೂ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಭಾರತೀಯ ಸಂಗೀತ ಲೋಕದ ಅಮೂಲ್ಯ ಧ್ವನಿ, ದಕ್ಷಿಣ ಭಾರತದ ಗಾನಕೋಗಿಲೆ ಜಾನಕಿ ಅಮ್ಮ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಅವರ ಹಾಡುಗಳು, ಅವರ ಧ್ವನಿ, ಅವರ ನೆನಪುಗಳು ಎಂದಿಗೂ ನಮ್ಮ ಜೊತೆಗೆ ಇರುತ್ತವೆ. ಜಾನಕಿ ಅಮ್ಮನ ನಿಧನದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಕಲಾವಿದರು ಭಾವಪೂರ್ಣ ನಮನ ಸಲ್ಲಿಸಿದ್ದಾರೆ. ಅವರಲ್ಲಿ ನಟಿ ತ್ರಿಷಾ ಕೃಷ್ಣನ್ ಅವರ ಪೋಸ್ಟ್ ಅಭಿಮಾನಿಗಳ ಮನಸ್ಸು ಮುಟ್ಟಿದೆ. ತ್ರಿಷಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ 96 ಚಿತ್ರದ ಶೂಟಿಂಗ್ ಸಮಯದಲ್ಲಿ ಜಾನಕಿ ಅಮ್ಮನ ಜೊತೆ ತೆಗೆಸಿಕೊಂಡಿದ್ದ ಅಪರೂಪದ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಆ ಫೋಟೋಗಳ ಜೊತೆ ಅವರು ಬರೆದ ಸಾಲುಗಳು ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುವಂತಿದೆ. ನನ್ನ ಅತ್ಯಂತ ವಿಶೇಷವಾದ ಸಿನಿಮಾದಲ್ಲಿ ನಿಮ್ಮ ಹೆಸರಿನ ಪಾತ್ರವನ್ನು ಮಾಡಿದ್ದು ನನ್ನ ಜೀವನದ ದೊಡ್ಡ ಗೌರವ. ನಿಮ್ಮ ಪ್ರೀತಿ, ನಿಮ್ಮ ಅಪ್ಪುಗೆ, ನಿಮ್ಮ ನಗು ನನ್ನ ಜೀವನದ ಅಮೂಲ್ಯ ನೆನಪು. ನಿಮ್ಮ ಧ್ವನಿ ಎಂದೆಂದಿಗೂ ಜೀವಂತವಾಗಿರುತ್ತದೆ. ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಅಮ್ಮ ಎಂದು ತ್ರಿಷಾ ಭಾವುಕರಾಗಿ ಬರೆದುಕೊಂಡಿದ್ದಾರೆ. ಇದರ ನಡುವೆ ಮತ್ತೊಂದು ವಿಷಯ ಈಗ ಭಾರೀ ವೈರಲ್ ಆಗುತ್ತಿದೆ. ಅದೇ 96 ಚಿತ್ರದಿಂದ ತೆಗೆದುಹಾಕಲಾದ ಡಿಲೀಟ್ ಸೀನ್. ಈ ದೃಶ್ಯವನ್ನು ಈಗ ಅಭಿಮಾನಿಗಳು ಮತ್ತೆ ಹಂಚಿಕೊಳ್ಳುತ್ತಿದ್ದು, ಹಲವರು ಈ ಸೀನ್ ಸಿನಿಮಾದಲ್ಲೇ ಇರಬೇಕಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಈ ದೃಶ್ಯದಲ್ಲಿ ವಿಜಯ್ ಸೇತುಪತಿ ಅಭಿನಯಿಸಿದ ರಾಮ್ ಮತ್ತು ತ್ರಿಷಾ ಅಭಿನಯಿಸಿದ ಜಾನು ಅಂದರೆ ಜಾನಕಿ ದೇವಿ ಗಾನಕೋಗಿಲೆ ಜಾನಕಿ ಅಮ್ಮ ಅವರನ್ನು ಭೇಟಿ ಮಾಡುತ್ತಾರೆ. ರಾಮ್ ಪ್ರೀತಿಯಿಂದ ಜಾನುವನ್ನು ಪರಿಚಯಿಸುತ್ತಾನೆ. ಆದಾಗ ಜಾನಕಿ ಅಮ್ಮ ಒಂದು ಪ್ರಶ್ನೆ ಕೇಳುತ್ತಾರೆ, ನಿನ್ನ ಹೆಸರೇನು? ಅದಕ್ಕೆ ಜಾನು ನಗುಮುಖದಿಂದ ಜಾನಕಿ ದೇವಿ ಎಂದು ಉತ್ತರಿಸುತ್ತಾಳೆ. ಅದನ್ನು ಕೇಳಿದ ಜಾನಕಿ ಅಮ್ಮ ನಗುತ್ತಾ ಆಶೀರ್ವದಿಸುತ್ತಾರೆ. ರಾಮ್ ಆಗ ಹೇಳುವ ಮಾತು ಇನ್ನಷ್ಟು ಭಾವನಾತ್ಮಕ. ಇವಳು ನಿಮ್ಮ ಎಲ್ಲ ಹಾಡುಗಳನ್ನು ಹಾಡುತ್ತಾಳೆ, ಆದರೆ ತನ್ನ ನೆಚ್ಚಿನ ಹಾಡನ್ನು ಮಾತ್ರ ಎಂದಿಗೂ ಹಾಡುವುದಿಲ್ಲ. ಇದನ್ನು ಕೇಳಿ ಜಾನಕಿ ಅಮ್ಮ ನಗುತ್ತಾ ನನಗಿಂತಲೂ ಚೆನ್ನಾಗಿ ಹಾಡಬೇಕು ಎಂದು ಆಶೀರ್ವದಿಸುತ್ತಾರೆ. ಈ ಒಂದೇ ಸಂಭಾಷಣೆ ಇಂದು ಲಕ್ಷಾಂತರ ಅಭಿಮಾನಿಗಳ ಮನಸ್ಸು ಸ್ಪರ್ಶಿಸಿದೆ. ಏಕೆಂದರೆ ಸಿನಿಮಾದಲ್ಲಿ ತ್ರಿಷಾ ಪಾತ್ರದ ಹೆಸರು ಜಾನಕಿ ದೇವಿ, ನಿಜ ಜೀವನದಲ್ಲಿ ಸಂಗೀತ ಲೋಕದ ಜಾನಕಿ ಅಮ್ಮ. ಈ ಎರಡೂ ನೆನಪುಗಳು ಒಂದೇ ದೃಶ್ಯದಲ್ಲಿ ಸೇರಿರುವುದು ಅಭಿಮಾನಿಗಳಿಗೆ ವಿಶೇಷ ಅನುಭವ ನೀಡಿದೆ. ಅಚ್ಚರಿ ಸಂಗತಿ ಏನೆಂದರೆ, ಇಷ್ಟು ಭಾವನಾತ್ಮಕ ದೃಶ್ಯವನ್ನು ಸಿನಿಮಾದ ಅಂತಿಮ ಆವೃತ್ತಿಯಲ್ಲಿ ಸೇರಿಸಲಾಗಿರಲಿಲ್ಲ. ಆದರೆ ಈಗ ಜಾನಕಿ ಅಮ್ಮ ನಮ್ಮನ್ನೆಲ್ಲ ಅಗಲಿದ ನಂತರ ಈ ದೃಶ್ಯ ಮತ್ತೊಮ್ಮೆ ವೈರಲ್ ಆಗಿದ್ದು ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನರು ಈ ದೃಶ್ಯವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಈ ದೃಶ್ಯವನ್ನು ಡಿಲೀಟ್ ಮಾಡಬಾರದಿತ್ತು. ಇದು ಸಿನಿಮಾದ ಅತ್ಯಂತ ಸುಂದರ ಕ್ಷಣ. ಇಂದು ನೋಡಿದರೆ ಕಣ್ಣೀರು ಬರುತ್ತದೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ. 96 ಸಿನಿಮಾ ಬಿಡುಗಡೆಯಾದ ದಿನದಿಂದಲೇ ಪ್ರೇಮಕಥೆಯ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ರಾಮ್ ಮತ್ತು ಜಾನು ಅವರ ಪ್ರೀತಿ, ನೆನಪುಗಳು ಮತ್ತು ಭಾವನೆಗಳು ಇಂದಿಗೂ ಸಿನಿ ಪ್ರೇಮಿಗಳ ಹೃದಯದಲ್ಲಿ ಜೀವಂತವಾಗಿವೆ. ಇದೀಗ ಜಾನಕಿ ಅಮ್ಮನ ನೆನಪಿನೊಂದಿಗೆ ಈ ಸಿನಿಮಾ ಮತ್ತಷ್ಟು ವಿಶೇಷ ಸ್ಥಾನ ಪಡೆದುಕೊಂಡಿದೆ. ತ್ರಿಷಾ ಹಂಚಿಕೊಂಡ ಆ ಫೋಟೋಗಳು ಹಾಗೂ ಈ ಡಿಲೀಟ್ ಸೀನ್ ಎರಡೂ ಸೇರಿ ಅಭಿಮಾನಿಗಳ ಮನಸ್ಸಿನಲ್ಲಿ ಅಳಿಸಲಾಗದ ನೆನಪು ಮೂಡಿದೆ. ಜಾನಕಿ ಅಮ್ಮ ಅವರ ಧ್ವನಿ ಶಾಶ್ವತ. ಅವರ ಹಾಡುಗಳು ಎಂದಿಗೂ ನಮ್ಮ ಮನಸ್ಸಿನಲ್ಲಿ ಮೊಳಗುತ್ತಲೇ ಇರುತ್ತವೆ. ಅವರನ್ನು ನೆನೆಸಿಕೊಳ್ಳುವ ಪ್ರತಿಯೊಂದು ಕ್ಷಣವೂ ಸಂಗೀತ ಲೋಕಕ್ಕೆ ಒಂದು ಭಾವನಾತ್ಮಕ ಗೌರವ.
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.